ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಅನುಪಮ. ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಮತ್ತು ಸಬ್ಸ್ಕ್ರೈಬ್ ಮಾಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಮನೆಯಲ್ಲಿಯೇ ಪನ್ನೀರನ್ನು ಹೇಗೆ ಹೈಜಿನಿಕ್ ಆಗಿ ತಯಾರು ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ತುಂಬ ಸುಲಭ ಮತ್ತು ಒಳ್ಳೆ ಪನ್ನೀರ್ ನಿಮಗೆ ಮನೆಯಲ್ಲೇ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ನೋಡಿ, ಪೀಸ್ ಪೀಸ್ ಎಲ್ಲ. ಅಂಗಡಿಯಲ್ಲಿ ಯಾವ ರೀತಿ ನೀವು ಪನ್ನೀರನ್ನು ತಗೊಂಬರ್ತೀರಿ ಅದೇ ರೀತಿಯಲ್ಲಿ ನೀವು ಮನೆಯಲ್ಲೇ ಮಾಡ್ಕೋಬಹುದು. ಅದು ಹೇಗಂತ ಈಗ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ತಗೊಂಡಿದ್ದೇನೆ ನೋಡಿ, ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಯಾಕಂದ್ರೆ ಅದರಲ್ಲಿ ಹಾಲು ಅಡಿ ಹಿಡಿಯುವುದಿಲ್ಲ, ಅಂದ್ರೆ ಹಾಲು ಕುದಿ ಬರಿಸುವಾಗ ಅಡಿಯಲ್ಲಿ ಹಿಡಿದುಕೊಳ್ಳುವುದಿಲ್ಲ, ಅದಕ್ಕಾಗಿ ನೀರನ್ನು ಹಾಕೊಳ್ತೇವೆ. ನಂತರ ಇಲ್ಲಿ ನಾನು 1.5 ಲೀಟರ್ನಷ್ಟು ಹಾಲನ್ನು ತಗೊಂಡಿದ್ದೇನೆ. ನಿಮಗೆ ಸ್ವಲ್ಪ ಜಾಸ್ತಿ ಪನ್ನೀರ್ ಬೇಕಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬಹುದು, ಅಂದ್ರೆ 2 ಲೀಟರ್ ಹಾಲು ತಗೊಳ್ಳುವಾಗ ನೀವು ಕೆನೆ ಇರುವಂತ ಹಾಲನ್ನು ತೆಗೆದುಕೊಳ್ಳಿ. ಇಲ್ಲಿ ನಾನು ಗ್ರೀನ್ ಪ್ಯಾಕೆಟ್ ತಗೊಂಡಿದ್ದೇನೆ, ಆರೆಂಜ್ ಪ್ಯಾಕೆಟ್ ಅಲ್ಲಿ ಕೂಡ ಒಳ್ಳೆ ಕೆನೆ ಬರ್ತದೆ. ಈಗ ಇದನ್ನ ಒಂದು ಕುದಿ ಬರಿಸ್ಕೊಳ್ಬೇಕು. ಈಗ ಕುದಿ ಬಂದಿದೆ, ಇದಕ್ಕೆ ನಾನಿಲ್ಲಿ ನೋಡಿ ವಿನೆಗರ್ ಅನ್ನ 3 ಸ್ಪೂನ್ ಅಷ್ಟು ತಗೊಂಡಿದ್ದೇನೆ. ವಿನೆಗರಿಗೆ ನೀರನ್ನ ಸೇರಿಸಿ ಹಾಕಬೇಕು, ಅರ್ಧದಷ್ಟು ನೀರನ್ನ ಸೇರಿಸಿ ನಂತರ ಹಾಲಿಗೆ ಹಾಕಬೇಕು. ಹಾಲು ಸ್ವಲ್ಪ ತಣ್ಣಗಾಗ್ಲಿ, ಯಾಕಂದ್ರೆ ಬಿಸಿ ಹಾಲಿಗೆ ನೀವು ವಿನೆಗರ್ ಹಾಕಿದ್ರೆ ಗಂಟಾಗಿ ಆಗ್ತದೆ. ತುಂಬಾ ತಣ್ಣಗಾಗ್ಬೇಕಂತಿಲ್ಲ, ಒಂದು 5-10 ನಿಮಿಷ ಹಾಕಿ ಬಿಟ್ಬಿಡಿ. ನಂತರ ಒಂದು ಸ್ಪೂನಲ್ಲಿ ಅಥವಾ ಸ್ವಲ್ಪನೇ ವಿನೆಗರ್ ಅನ್ನ ಹಾಲಿಗೆ ಹಾಕಿ ನೋಡಿ. ಆ ಹಾಲು ಹಾಕಿದ ಕೂಡಲೇ ಒಡೆದೋಯ್ತು. ವಿನೆಗರ್ ಅಂತಲ್ಲ, ನೀವು ಲಿಂಬೆ ಹುಳಿ ಇದ್ರೂ ಅದನ್ನು ಹಾಕೋಬಹುದು, ಮೊಸರು ಇದ್ರೆ ಅದನ್ನು ಹಾಕ್ಬೋದು. ಇಲ್ಲಿ ವಿನೆಗರ್ ಹಾಕಿದ್ದೇನೆ ನೋಡಿ. ಈಗ ಹೇಗಾಯ್ತು ಅಂತ, ಇನ್ನೂ ಸ್ವಲ್ಪ ನಿಮ್ಗೆ ಹಾಲು ಒಡಿಬೇಕು ಅಂತ ಇದ್ರೆ ಇನ್ನೂ ಸ್ವಲ್ಪ ವಿನೆಗರ್ ಅನ್ನ ಸೇರಿಸ್ಕೊಳ್ಬಹುದು. ನಾನಿಲ್ಲಿ 3 ಸ್ಪೂನ್ ಅಷ್ಟು ವಿನೆಗರ್ ಅನ್ನ ಹಾಕೊಂಡಿದ್ದೇನೆ ನೋಡಿ. ನೀರು ಬೇರೆ ಆಯ್ತು, ಕೆನೆ ಬೇರೆ ಆಯ್ತು. ಈಗ ಅದನ್ನು ಸ್ವಲ್ಪ ಹಾಗೆ ಬಿಟ್ಬಿಡಿ, ಇಲ್ಲದ್ರೆ ನೀವು ಇದಕ್ಕೆ ತಣ್ಣೀರನ್ನ ಸ್ವಲ್ಪ ಹಾಕಿದ್ರು ಒಳ್ಳೇದು. ಇಲ್ಲದ್ರೆ ಒಂದು 5-10 ನಿಮಿಷ ಅದನ್ನ ಬಿಟ್ಬಿಡಿ, ಒಳ್ಳೆ ಗಟ್ಟಿಯಾಗ್ಲಿ, ಅಂದ್ರೆ ನೀರು ಬೇರೆ ಹಾಲು ಬೇರೆ ಆಗ್ಬೇಕು ನೋಡಿ. ಆಗಿದೆ ಈಗ ನೋಡಿ. ಈಗ ಇದನ್ನೇನ್ ಮಾಡ್ತೇನೆ ಅಂತ ಹೇಳಿದ್ರೆ, ಒಂದು ಪಾತ್ರೆ ತಕೊಂಡು ಅದಕ್ಕೆ ಒಂದು ಸ್ಟ್ರೈನರ್ ಇಟ್ಕೊಂಡಿದ್ದೇನೆ. ನೀವು ಚಹಾ ಕಳಿಸೋದು ಕೂಡ ಇಟ್ಕೋಬಹುದು. ಅದರ ಮೇಲೆ ಒಂದು ಬಟ್ಟೆಯನ್ನ ಹಾಕಿ, ಇಲ್ಲಿ ನಾನು ಮಸ್ಲಿನ್ ಬಟ್ಟೆ ಹಾಕೊಂಡಿದ್ದೇನೆ, ನೀರು ಚೆನ್ನಾಗಿ ಇಳೀತದೆ ಅಂತ. ನಂತರ ಅದರ ಮೇಲೆ ನೀವು ಒಡೆದಿಟ್ಟ ಹಾಲಿದೆ ನೋಡಿ, ಅದನ್ನ ಹಾಕಬೇಕು, ಸೋಸ್ಕೊಳ್ಬೇಕು, ನೀರೆಲ್ಲ ಹೋಗ್ಬೇಕು. ಈಗ ಒಮ್ಮೆ ನಾನು ಎಲ್ಲ ಹಾಕಿ ತೆಗಿತೇನೆ ನೋಡಿ ನೀರೆಲ್ಲ. ನೀರನ್ನು ನೀವು ಚೆಲ್ಬೇಕಂತಿಲ್ಲ, ಬಾಕಿ ಉಳ್ದದ್ದು ನೀರು ಬೇಯಿಸಿದೆ ಅಲ್ಲ ಅದನ್ನ ಚೆಲ್ಬೇಕಂತಿಲ್ಲ. ಅದನ್ನ ನೀವು ಪಲ್ಯ ಮಾಡುವಾಗ, ಚಪಾತಿ ಮಾಡುವಾಗೆಲ್ಲ ಯೂಸ್ ಮಾಡ್ಕೋಬಹುದು. ಬೇಡ ಅಂತ ಹೇಳಿದ್ರೆ ತೊಂದರೆ ಇಲ್ಲ, ನೀವು ಚೆಲ್ಬಹುದು. ಈಗ ನಾನು ಇನ್ನೊಂದು ಪಾತ್ರೆ ಇಟ್ಟು ಅದಕ್ಕೆ, ಅಂದ್ರೆ ಈ ಬಟ್ಟೆಯನ್ನ ಬಿಚ್ಚಿ ನೋಡಿ, ಅದರಲ್ಲಿ ನಾನು ಸ್ವಲ್ಪ ತಣ್ಣೀರನ್ನ ಸೇರಿಸಿ ತೊಳಿತೇನೆ, ಯಾಕಂದ್ರೆ ವಿನೆಗರ್ ಸ್ಮೆಲ್ ಬರ್ಬೋದು ಅಂತ. 1-2 ಸಾರಿ ನೀವು ಇದನ್ನ ತಣ್ಣೀರ್ ಹಾಕಿ ತೊಳೆದುಕೊಳ್ಳಿ. ಲಿಂಬೆ ಹುಳಿ ಹಾಕಿದ್ರು ಕೂಡ ನೀವು ತೊಳಿಬೇಕು, ಇಲ್ಲದ್ರೆ ಲಿಂಬೆ ಹುಳಿದು ಸ್ಮೆಲ್ ಬರ್ತದೆ. ಈಗ ನಾನು 1-2 ಸಾರಿ ನೋಡಿ ಚೆನ್ನಾಗಿ ತೊಳಿತಾ ಇದ್ದೇನೆ. ತೊಳೆದು ನಂತರ ನಾವು ಪನ್ನೀರನ್ನ ಮಾಡ್ಕೊಳ್ಳೋದು. ಆರಾಮಾಗಿ ನೀವು ಮನೆಯಲ್ಲೇ ಮಾಡ್ಕೋಬಹುದು, ತುಂಬಾ ಹೈಜೆನಿಕ್ ಆಗಿರ್ತದೆ. ಅಂಗಡಿಯಿಂದ ತರುವುದೆಲ್ಲ ನೀವು ಈಗ ನೋಡ್ತಿರ್ಬೋದು ನ್ಯೂಸಲ್ಲೆಲ್ಲ ಏನೇನೋ ಹಾಕ್ತಾರಂತ. ಹೀಗೆ ಮಾಡಿ ನೀವು ಮನೆಯಲ್ಲಿ ಪನ್ನೀರ್ ಏನು ಡಿಶಸ್ ಮಾಡ್ತೀರಿ ಮಾಡ್ಬೋದು, ಪರೋಟ ಎಲ್ಲ ಮಾಡ್ಕೋಬಹುದು ಆರಾಮಾಗಿ ನೋಡಿ. ಈಗ 2 ಸಾರಿ ತೊಳ್ದಾಗಿದೆ. ಇದನ್ನ ಈಗ ನಾನು ಗಂಟು ಕಟ್ಕೊಳ್ತಾ ಇದ್ದೇನೆ, ಅಂದ್ರೆ ನೀರೆಲ್ಲ ಇಳಿಬೇಕು ಅದರಲ್ಲಿದ್ದದ್ದು. ಅದಕ್ಕಾಗಿ ಒಂದು ಗಂಟು ಕಟ್ಟಿ, ಅಂಗಡಿಯಲ್ಲಿ ತಗೊಂಡು ಬಂದ್ರು ಅಷ್ಟೇ ದುಡ್ಡು ಆಗ್ತದೆ, ನೀವು ಮನೆಯಲ್ಲಿ ಹಾಲಲ್ಲಿ ಮಾಡೋದಾದ್ರು ಅಷ್ಟೇ ಹಣ ಖರ್ಚಾಗ್ತದೆ. ಆದ್ರೆ ನಮ್ಗೆ ಸಮಾಧಾನ ಕೂಡ ಇರ್ತದೆ ನೋಡಿ. ಈಗ ಗಂಟು ಕಟ್ಟಿಟ್ಟಿದ್ದೇನೆ ನೋಡಿ. ಈಗ ಇದನ್ನ ಒಂದು ಪ್ಲೇಟ್ನ ಮೇಲೆ ಇಟ್ಟು, ಅದನ್ನು ಕೂಡ ತೋರಿಸ್ತೇನೆ ನಿಮ್ಗೆ ನೋಡಿ. ಪ್ಲೇಟಿನ ಮೇಲೆ ಇನ್ನೊಂದು ಪ್ಲೇಟನ್ನ ಇಡಬೇಕು, ಯಾಕಂದ್ರೆ ನೀರು ಇಳ್ದು ಹೋಗ್ಬೇಕು ನೋಡಿ. ಅದಕ್ಕೆ ಅದರ ಮೇಲೆ ಈ ಪೋಟ್ಲಿಯನ್ನು ಇಟ್ಟು ಮೇಲ್ಗಡೆ ಭಾರವಾದ ವಸ್ತುವನ್ನ ಇಡಬೇಕು. ಒಂದು ಪ್ಲೇಟ್ ಇಟ್ಟು ಅದರ ಮೇಲೆ ಭಾರ ವಸ್ತು ಇಡಬಹುದು, ನಾನು ಹಾಗೆ ಇಡ್ತಾ ಇದ್ದೇನೆ. ಅಂದ್ರೆ ಶೇಪ್ ಮಾಡ್ಕೊಳ್ಳಿ ಒಂಚೂರು ರೌಂಡ್, ಅದರ ಮೇಲೆ ನೋಡಿ ಭಾರದ ಕುಟ್ಟಣಿಯನ್ನ ಇಡ್ತಾ ಇದ್ದೇನೆ. ಇದನ್ನೊಂದು ಅರ್ಧ ಗಂಟೆ ಹಾಗೆ ಇಟ್ಕೊಳ್ಳಿ, ಅಂದ್ರೆ ನೀರೆಲ್ಲ ಇಳ್ದು ಹೋಗ್ಲಿ, ಶೇಪ್ ಕೂಡ ಬರ್ತದೆ ನಿಮ್ಮ ಪನ್ನೀರ್ಗೆ. ಈಗ ನೋಡಿ ಅರ್ಧ ಗಂಟೆ ಕಳೆದಿದೆ, ನಾನು ಇದನ್ನ ಬಿಡಿಸಿ ನಿಮ್ಗೆ ತೋರಿಸ್ತೇನೆ ಯಾವ ರೀತಿ ಪನ್ನೀರ್ ಬಂದಿದೆ ಅಂತ.
ಇದನ್ನ ನಾನು ತುಂಬಾ ಸರಿ ಮಾಡ್ತೇನೆ. ಮೊದಲಿಂದನೂ ಮಾಡ್ತಾನೆ ಇದ್ದೇನೆ. ಅದಕ್ಕೆ ಒಮ್ಮೆ ತೋರಿಸುವ ಅಂತ ಆಯ್ತು. ನೋಡಿ ಬಟ್ಟೆಗೆ ಏನು ಅಂಟದೆ ಆರಾಮಾಗಿ ಪನ್ನೀರ್ ರೆಡಿಯಾಗಿದೆ. ಇನ್ನೂ ಜಾಸ್ತಿ ಬೇಕಂದ್ರೆ ಇನ್ನೊಂದು ಲೀಟರ್ ಹಾಲು ಹಾಕಿ ನೀವು ಮಾಡ್ಕೋಬಹುದು. ನೋಡಿ ಎಷ್ಟು ಮೆತ್ತಗೆ ಆಗಿದೆ. ನೋಡ್ಲಿಕ್ಕೂ ಖುಷಿ ಆಗ್ತದೆ. ತಿನ್ಲಿಕ್ಕೂ ನೀವು ಇದರಲ್ಲಿ ಏನಾದ್ರೂ ಕರಿ ಎಲ್ಲ ಮಾಡಿದ್ರೆ ಅಷ್ಟು ರುಚಿಯಾಗಿರ್ತದೆ. ಈಗ ನಾನು ಇದನ್ನ ನಿಮ್ಗೆ ಕಟ್ ಮಾಡಿ ಕೂಡ ತೋರಿಸ್ತೇನೆ ಯಾವ ರೀತಿ ಇದೆ ಅಂತ. ಹಾಗೆ ನೀವು ಒಮ್ಮೆ ಇದನ್ನ ಟ್ರೈ ಮಾಡಿ. ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಇದನ್ನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನೋಡಿ ಯಾವ ರೀತಿ ಬಂದಿದೆ. ಒಂಚೂರು ಗಂಟಿಲ್ಲ, ಆರಾಮಾಗಿ ಚೆನ್ನಾಗಿ ಬಂದಿದೆ. ಮೆತ್ತಗೆ ಮೆತ್ತಗೆ ಇದೆ. ನೀವು ಮಾಡಿ ಇದನ್ನು ನೋಡಿ, ಖಂಡಿತವಾಗಿಯೂ ಮಾಡಿ, ನಾನು ಗ್ಯಾರಂಟಿ ಇದ್ದೇನೆ. ನೋಡಿ ಕಟ್ ಮಾಡಿ ಕೂಡ ನಿಮಗೆ ಪೀಸ್ ಮಾಡಿ ತೋರಿಸ್ತೇನೆ ಯಾವ ರೀತಿ ಇದೆ ಅಂತ. ಆರಾಮಾಗಿ ನಮಗೆ ಬೇಕು ಅಂತ ಅನಿಸಿದ ಮೊದಲ ದಿನ ಇದನ್ನ ಮಾಡಿಟ್ಕೊಳ್ಳಿ. ಬೇಡ ಒಂದೆರಡು ದಿನ ಮೊದಲೇ ಬೇಕಾದ್ರೆ ಮಾಡೋದಾದ್ರೂ ನೀವು ಮಾಡ್ಕೊಳ್ಬಹುದು. ಇದನ್ನ ನಂತರ ನೀವು ನೀರಲ್ಲಿ ಹಾಕಿಡ್ಬೇಕು. ನೀರಲ್ಲಿ ಹಾಕಿ ಬಾಕ್ಸಲ್ಲಿ ನೀರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕು. ಆಗ ನಿಮಗೆ ಬೇಕಾದಾಗ ನಿಮಗೆ ಬೇಕಾದ ಡಿಶ್ ಅನ್ನ ಮಾಡ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಪೀಸ್. ನಿಮ್ಗೆ ಇದನ್ನ ನೀರಲ್ಲಿ ಹಾಕಿ ಕೂಡ ತೋರಿಸ್ತೇನೆ. ನೀರಲ್ಲಿ ಹಾಕಿದ್ರೆ ಕರಗಿದ್ರೆ ಸರಿಯಾಗ್ಲಿಲ್ಲ ಅಂತ, ಗಟ್ಟಿ ಇದ್ರೆ ಏನಾಗ್ಲಿಲ್ಲ ಅಂತ ಅರ್ಥ. ಇದನ್ನ ನಾನೀಗ ನಿಮ್ಗೆ ನೀರಲ್ಲಿ ಹಾಕಿ ತೋರಿಸ್ತೇನೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಪೀಸ್ ಕೂಡ ಉಡಿ ಏನೂ ಆಗುದಿಲ್ಲ. ನೀವು ಬೇಕಾದ್ರೆ ಒಮ್ಮೆ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ಹಾಕ್ಲಿಕ್ಕಂತೂ ಮರಿಲೇಬೇಡಿ. ಎಲ್ಲ ಸಾರಿ ಕೂಡ ನಾನು ಹೇಳ್ತಾ ಇದ್ದೇನೆ, ನೀವು ಒಮ್ಮೆ ಕಮೆಂಟ್ ಹಾಕಿ ಅಂತ. ಯಾರು ಕಮೆಂಟ್ ಹಾಕ್ತಾ ಇಲ್ಲ ಯಾಕಂತ ಗೊತ್ತಿಲ್ಲ. ನೋಡಿ ರೆಡಿ ಆಗಿದೆ ಅಲ್ಲ ಪನ್ನೀರ್. ಇದನ್ನ ನೀವು ಸ್ಟೋರ್ ಮಾಡೋದಾದ್ರೆ ಈ ತರ ಬಾಕ್ಸ್ ಅಲ್ಲಿ ಒಂದು ನೀರ್ ಹಾಕಿ ಪನ್ನೀರನ್ನ ಹಾಕೊಳ್ಳಿ. ಹಾಕಿ ಬಂದ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಬಹುದು. ಎಷ್ಟು ದಿನ ಕೂಡ ಹಾಳಾಗುದಿಲ್ಲ ಪನ್ನೀರ್. ಬೇಕಾದ್ರೆ ನೀರನ್ನ ಚೇಂಜ್ ಮಾಡಿ ಕೂಡ ಇಟ್ಕೋಬಹುದು. ಈಗ ಈ ವ್ಲಾಗನ್ನ ನೋಡಿದ್ರಲ್ಲ, ನಿಮ್ಗೆ ಏನನ್ಸಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇನ್ನು ನಿಮ್ಗೆ ಹೊಸ ವ್ಲಾಗ್ನೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.